ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ಮಾರುತಿ ಮೆಡಿಕಲ್ಸ್ನ ಮಾಲೀಕರಾದ ಮಹೇಂದ್ರ ಮನೋತ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಗಡಿ ರಂಗನಾಥ ಸ್ವಾಮಿಯ ದನಗಳ ಜಾತ್ರೆಯಲ್ಲಿ ದೂರದ ಊರುಗಳಿಂದ ಬಂದಂತ ರೈತರಿಗೆ ಹಾಗೂ ರಾಸುಗಳಿಗೆ ಉಚಿತ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮಹೇಂದ್ರ ಮನೋತ್ ಅವರು ರೈತರೊಂದಿಗೆ ಮಾತನಾಡಿದರು. भारत माता की जय. वंदे मातरम. असतो मा ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ. ತಾಯಿ ಭುವನೇಶ್ವರಿಗೆ ನನ್ನ ಭಕ್ತಿಪೂರ್ಣ ನಮಸ್ಕಾರ. ಅನ್ನದಾತ ಸುಖೇ ಭವ, ನೇಗಿಲ್ ಯೋಗಿ ಪೂಜ್ಯ ರೈತರಿಗೆ ನನ್ನ ಭಕ್ತಿಪೂರ್ಣ ನಮಸ್ಕಾರ. ಸತಸತ ಮಾನಗಳ ಉರುಳಲಿ ನಾ ಅಳಿದರು ನೀ ಅಳಿದರು, ಕೊನೆಗೊಬ್ಬ ಕನ್ನಡಿಗನು ಉಳಿದರು. ಕನ್ನಡಮಯವಾಗೋದು ಕನ್ನಡ ನಾಡೆಲ್ಲ, ಆ ಒಬ್ಬ ಕನ್ನಡಿಗ ನೀನಾಗುವ. ಈ ತಾಯಿಯ ಋಣವ ತೀರಿಸುವ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕರ್ನಾಟಕದ ಜನತೆ, ನಾಡ ಪ್ರೇಮಿಗಳು, ದೇಶ ಪ್ರೇಮಿಗಳು, ವಿಶ್ವ ಪ್ರೇಮಿಗಳು, ಹೃದಯ ಶ್ರೀಮಂತರು. ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಹೊಸ ವರ್ಷದ ಆರಂಭ. ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ, ಸಮೃದ್ಧಿ, ಉತ್ತಮ ಆರೋಗ್ಯ ತರಲಿ. ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಯಿಂದ ಅಲ್ಲ, ನನ್ನ ಹೃದಯದ ಮಾತುಗಳು. ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ, ನೀವು ನನ್ನ ಮಾತುಗಳನ್ನು ನಿಮ್ಮ ಕಿವಿ ಬದಲು ನಿಮ್ಮ ಹೃದಯದಿಂದ ಆಲಿಸಿ. ಆವಾಗ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ, ನಿಮ್ಮ ಹೃದಯದ ಕೂಗು. ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಚರ್ಚ್ನಲ್ಲಿ ಮಾಡುತ್ತಾರೆ, ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ. ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೇನೆ. ನಿಮ್ಮೆಲ್ಲರಿಗೂ ಪ್ರೀತಿಪೂರ್ಣ ನಮಸ್ಕಾರ. ಈ ಸತಿ ಮಳೆ ತುಂಬ ಕಡಿಮೆ ಆಗಿದೆ. ಕುಡಿಯೋ ನೀರಿಗೂ ಕಷ್ಟ ಇದೆ, ನೀರಿನ ಅಭಾವ ಇದೆ. ಜನಸಾಮಾನ್ಯರಿಗೆ, ಪಶು ಪಕ್ಷಿಗೆ ನೀರಿಗೂ ತುಂಬ ತೊಂದರೆ ಇದೆ. ಸೊ ಮಾರುತಿ ಮೆಡಿಕಲ್ಸ್ ಬೆಂಗಳೂರು ಕಡೆಯಿಂದ ಇದು ನಮ್ಮದು ಪುಟ್ಟ ಸಾಮಾಜಿಕ ಸೇವೆ, ನೀರಿನ ವ್ಯವಸ್ಥೆ. ಯಾವ ಮನುಷ್ಯ ತನಗಾಗಿ ಬದುಕಿರ್ತಾನೋ ಅವನ ಜೀವನ ವ್ಯರ್ಥ. ನಿಜವಾದ ಜೀವನ ಅಂತಹ ವ್ಯಕ್ತಿಗಳು ನಡೆಸುತ್ತಾರೆ. ಅವರು ತಮ್ಮ ಶಕ್ತಿಯ ಸದುಪಯೋಗ ಅಸಹಾಯಕ ವ್ಯಕ್ತಿಗಳಿಗಾಗಿ ಮಾಡುತ್ತಿರ್ತಾರೆ. ಸೇವೆಯು ಪ್ರದರ್ಶನವಾಗಬಾರ್ದು, ಸೇವೆಯು ಮಾನವನ ಕರ್ತವ್ಯವಾಗಿರಬೇಕು. ನನ್ನಲ್ಲಿ ಯಾವ ರೀತಿಯೂ ಸ್ವಾರ್ಥ ಇಲ್ಲ. ನನ್ನಲ್ಲಿ ಒಂದೇ ಒಂದು ಸ್ವಾರ್ಥ, ಅದು ಏನಂದರೆ ನಿಮ್ಮ ವಿಶಾಲ ಹೃದಯದಲ್ಲಿ ನನ್ನ ಸ್ಥಾನವನ್ನು ಬಯಸುತ್ತೀನಿ. ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರು. ನನ್ನ ಹೃದಯ ಸ್ಥಾನ, ನನ್ನ ಮಾನ ಪ್ರಾಣ, ನನ್ನ ಅಭಿಮಾನ, ಸ್ವಾಭಿಮಾನ, ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದಕಮಲ ಸ್ಥಾನವೇ ಆಗಿದೆ. ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು, ಆದರೆ ಕನ್ನಡ ನನ್ನ ಅಸ್ಮಿತೆ. ಓಂ ಸಂಸ್ಕೃತಿ ಸೀರ ಕನ್ನಡ, ಮೊದಲಾಗಿ ಉಳಿಸೋಣ ಸಂಸ್ಕೃತಿ, ತಾನಾಗಿ ಉಳಿಯುತ್ತೆ ಕನ್ನಡತನ. ಹಸುವೇ ಸತ್ಯ, ಹಾಲೇ ನಿತ್ಯ, ಉಳಿಸದಿದ್ದರೆ ನಾವೇ ನಿತ್ಯ. ತಾಯಿ ಹಾಲು ಜೀವಾಮೃತ, ಗೋವಿನ ಹಾಲು ಪಂಚಾಮೃತ. ಅಮ್ಮ ಕೊಡೋದು ನಡೆವರೆಗೂ, ಅಂಬ ಕೊಡೋದು ಕಡೆವರೆಗೂ. ಸ್ವರಾಜ್ಗಿಂತಲೂ ಮಿಗಿಲು ಗೋ ಸಂತತಿ ಉಳಿವು. ನಮಗೆ ರಾಜಕೀಯ ಬೇಡ, ಬೇಕಾಗಿರೋದು ಮುಂದಿನ ಮಕ್ಕಳ ಜೀವಾಮೃತ. ಗೋವಿನಿಂದಲೇ ಅನ್ನಭಾಗ್ಯ, ಗೋವಿನಿಂದಲೇ ಕ್ಷೀರಭಾಗ್ಯ, ಗೋವಿನಿಂದಲೇ ನಾಡಿಗೆ ಸಕಲ ಸೌಭಾಗ್ಯ.
ಇಂದಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.